ಹೌದು ವೀಕ್ಷಕರೇ, ನಟ ದರ್ಶನ್ ಅವರು ಮತ್ತೆ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ ಅಂತಲೇ ಹೇಳ್ಬೋದು, ಬೇಲ್ಗಾಗಿ ಅಂತಲೇ ಹೇಳ್ಬೋದು. ಯಾಕಾಗಿ ಅಂತಂದರೆ ಇದೇ ಬೇಲ್ಗಾಗಿ ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಅವರು ಮತ್ತೆ ರಿಜೆಕ್ಟ್ ಮಾಡಿ 1 ವರ್ಷಗಳ ಕಾಲ ನೀವು ಬೇಲಿಗೆ ಅರ್ಜಿಯನ್ನು ಹಾಕಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ದರ್ಶನ್ ಅವ್ರಿಗೆ ಹೇಳಿದ್ರು ಕೂಡ ಮತ್ತೆ ದರ್ಶನ್ ಅವರು ತನ್ನ ತಾಯಿಯ ಆರೋಗ್ಯದ ಒಂದು ವಿಚಾರಣೆ ಮತ್ತು ತಾವು ಇನ್ನೂ ಹೊಸ ಸಿನಿಮಾ ಮಾಡಬೇಕಂತೇಳಿ ಈ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠಕ್ಕೆ ಇವರು ಬೇಲ್ಗಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ. ಇಲ್ಲಿ ಖಂಡಿತ ಬೇಲಾಗುತ್ತಾ ಅನ್ನೋ ಒಂದು ನಿಮ್ಮ ಒಂದು ಅಭಿಮಾನಿಗಳ ಪ್ರಶ್ನೆಗೆ ನಾನು ಹೇಳುವಂಥದ್ದು 100% ಬೇಲಾಗುತ್ತೆ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬೇಲ್ ರಿಜೆಕ್ಟ್ ಆಗಿದೆ ಆಲ್ರೆಡಿ. ಈಗ ಮತ್ತೆ ರಿಜೆಕ್ಟ್ ಆಗಿ 2 ತಿಂಗಳು 3 ತಿಂಗಳು ಆದಮೇಲೆ ದ್ವಿಸದಸ್ಯ ಪೀಠದಲ್ಲಿ ಏನು ಮಾಡ್ತಾರೆ ಅಂತಂದರೆ ದರ್ಶನ್ ಅವರಿಗೆ 100% ಬೇಲ್ ಕೊಡುವಂಥ ಸಾಧ್ಯತೆ ತುಂಬ 99% ಇದೆ. ಹಾಗಾಗಿ ಯಾರ್ಯಾರು ದರ್ಶನ್ ಫ್ಯಾನ್ಸ್ ಇದ್ದಾರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, JDBS ಅಂತೇಳಿ ಕಾಮೆಂಟ್ ಮಾಡಿ. 100% ನನಗನ್ಸಿದ ಮಟ್ಟಿಗೆ ದರ್ಶನ್ ಅವರು ಈ ಸಲ ಬೇಲ್ ಸಿಕ್ಕು ಹೊರಗಡೆ ಬಂದೇ ಬರ್ತಾರೆ. 100% ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ. ನಮಸ್ಕಾರ.